ಕೋಗಿಲು ನಿರಾಶ್ರಿತರಿಗೆ ಮನೆ ಕೊಡ್ತಾ ಇದ್ದಂತೆ ರಾಜ್ಯದಲ್ಲಿ ಸದ್ಯ ಹೊಸ ಕೂಗು ಎದ್ದಿದೆ. ದಾವಣಗೆರೆಯಲ್ಲಿ ಸರ್ಕಾರದ ವಿರುದ್ಧ ವಸತಿ ರಹಿತರು ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ವಸತಿ ರಹಿತರು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. 35ಕ್ಕೂ ಹೆಚ್ಚು ಕುಟುಂಬಗಳಿಗೆ ನಿವೇಶನ ಇಲ್ಲ ಅಂತ ತಮ್ಮ ಸಿಟ್ಟನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದಾವಣಗೆರೆಯ ಚನ್ನಗಿರಿಯ ದಿಗ್ಗೇನಹಳ್ಳಿಯಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಗುಡಿಸಲು ಹಾಕಿದರೆ ನಮ್ಮನ್ನು ಓಡಿಸ್ತಾರೆ, ಕಸ ಬಿಸಾಡ್ತಾರೆ. ಹಲವು ವರ್ಷಗಳಿಂದ ನಿವೇಶನ ಕೇಳ್ತಾ ಬರ್ತಾ ಇದ್ದೀವಿ. ನಮಗೆ ಇಲ್ಲಿಯವರೆಗೂ ಸರ್ಕಾರ ಆಗಲಿ ಅಧಿಕಾರಿಗಳಾಗ್ಲಿ ಸ್ಪಂದಿಸಿಲ್ಲ. ನಮ್ಮ ಮೇಲೆ ಜೆಸಿಬಿ ಹರಿಸಿ ಅಂತ ಜನರು ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ಸರ್ಕಾರದ ವಿರುದ್ಧ. ಕೋಗಿಲು ಬೆನ್ನಲ್ಲೇ ನಮಗೂ ಮನೆ ಕೊಡಿ ಅಂತ ನಿರಾಶ್ರಿತರ ಕೂಗು ಜೋರಾಗ್ತಾ ಇದೆ. ನಿವೇಶನ ಕೊಡೋವರೆಗೂ ಕೂಡ ಯಾವುದೇ ಕಾರಣಕ್ಕೂ ಈ ಹೋರಾಟವನ್ನ ನಾವು ನಿಲ್ಲಿಸೋದಿಲ್ಲ ಅಂತ ಪ್ರತಿಭಟನಾಕಾರರು ಪಟ್ಟು ಹಿಡಿದಿದ್ದಾರೆ. ದಾವಣಗೆರೆಯಲ್ಲಿ ಸರ್ಕಾರದ ವಿರುದ್ಧ ಯಾರ್ಯಾರ ಮನೆ ಇಲ್ಲ, ಈ ಶೆಡ್ಗಳನ್ನು ಹಾಕ್ಕೊಂಡಿರ್ತಾರೆ ಅಥವಾ ಗುಡಿಸಲು ಕಟ್ಕೊಂಡಿರ್ತಾರೆ ಅಂಥವರು ಈಗ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಯಾರು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ, ನಮಗೆ ಸ್ಪಂದನೆ ಸಿಗ್ತಾ ಇಲ್ಲ. ನೀವು ನಿವೇಶನ ಕೊಡೋವರೆಗೂ ಕೂಡ ನಾವು ಕೂಡ ಯಾವುದೇ ಕಾರಣಕ್ಕೂ ಈ ಹೋರಾಟವನ್ನ ನಿಲ್ಲಿಸೋದಿಲ್ಲ, ಬೇಕಾದ್ರೆ ನಮ್ಮ ಮೇಲೆ ಜೆಸಿಬಿ ಹತ್ತಿಸ್ಬಿಡಿ. ಮಲ್ಲಿಕಾರ್ಜುನ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಮಲ್ಲಿಕಾರ್ಜುನ್, ದಾವಣಗೆರೆಯಲ್ಲಿ ಸರ್ಕಾರದ ವಿರುದ್ಧ ವಸತಿ ರಹಿತರ ಆಕ್ರೋಶದ ಕಟ್ಟೆ ಹೊಡೆದಿದೆ. ಬಹಳಷ್ಟು ವರ್ಷಗಳಿಂದಲೂ ಕೂಡ ನಿವೇಶನ ಬೇಕು ಅಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದಾರೆ, ಬಟ್ ಯಾರು ಕೂಡ ಸ್ಪಂದಿಸ್ತಾ ಇಲ್ಲ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಖಂಡಿತ ಪ್ರಭು, ಏನಂತಂದ್ರೆ ಕೋಗಿಲು ವಿವಾದ ಬಳಿಕ ದಾವಣಗೆರೆಯಲ್ಲೂ ಕೂಡ ಈ ತರ ಒಂದು ಹೋರಾಟ ಈಗ ಮುಂದೆಲಿಗೆ ಬಂದಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ದಾವಣಗೆರೆ ಜಿಲ್ಲೆ ದಿಗ್ಗೇನಹಳ್ಳಿಯಲ್ಲಿ 35 ಕುಟುಂಬಗಳಿದ್ದಾವೆ. ಹಲವಾರು ವರ್ಷಗಳಿಂದಲೂ ಕೂಡ ಇಲ್ಲಿ ವಸತಿ ಬೇಕು ಅಂದ್ಕೊಂಡು ಒಂದು ಹೋರಾಟ ಮಾಡ್ತಕ್ಕಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ದಿಗ್ಗೇನಹಳ್ಳಿಯ ಸರ್ವೆ ನಂಬರ್ ಅಂದ್ರೆ ಅಲ್ಲಿರ್ತಕ್ಕಂಥ ಗ್ರಾಮ ಠಾಣ ಅಂತ ಏನು ಬರುತ್ತೆ ಅಂದ್ರೆ ಸರ್ಕಾರಿ ಜಾಗ, ಆ ಒಂದು ಜಾಗದಲ್ಲಿ 35 ಕುಟುಂಬಗಳಿದ್ದಾವೆ. ಆ ಒಂದು ನಿವೇಶನವನ್ನ ಅಥವಾ ಒಂದು ಗುಡಿಸಲು ಹಾಕೊಂಡು ಜೀವನವನ್ನ ಮಾಡ್ತಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಇದನ್ನ ತಹಶೀಲ್ದಾರಿಗೆ ಮತ್ತೆ ಎಸಿ ಅವರಿಗೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಅಲ್ಲಿರ್ತಕ್ಕಂತಹ ಏನು ನಿರಾಶ್ರಿತರು ಇದ್ದಾರೆ ಅವರನ್ನ ತೆರವು ಮಾಡುವಂತ ಕೆಲಸವನ್ನ ಮಾಡ್ತಕ್ಕಂಥದ್ದು. ಅಂದ್ರೆ ಚಿಕ್ಕ ಚಿಕ್ಕ ಒಂದು ಗುಡಿಸಲು ಹಾಕೊಂಡಂತಹ ಜನರನ್ನ ತೆರವು ಮಾಡುವಂತ ಒಂದು ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇದಾದ ಹಿನ್ನೆಲೆಯಲ್ಲಿ ಅಲ್ಲಿದ್ರೆ ಸ್ಥಳಕ್ಕೆ ಬಂದಂತಹ ಜೆಸಿಬಿಗೆ ಅಡ್ಡಲಾಗಿ ನಿಂತ್ಕೊಂಡು ಬೇಕಾದ್ರೆ ನಮ್ಮ ಮೇಲೆ ಜೆಸಿಬಿ ನಡೆಸಿ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಜಾಗವನ್ನ ನಾವು ಬಿಟ್ಟು ಹೋಗಲ್ಲ ಅನ್ನುವಂತ ಒಂದು ಪಟ್ಟನ್ನ ಹೇಳಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಹಲವು ಸಂಘಟನೆ ಕೂಡ DSS ಸಂಘಟನೆ ಕೂಡ ಬಂದು ತಹಶೀಲ್ದಾರ್ ಮತ್ತೆ ಎಸಿ ಮತ್ತೆ ಅಲ್ಲಿ ಗ್ರಾಮಸ್ಥರು ಕೆಲವು ಮುಖಂಡರು ಇದ್ದಾರೆ, ಅವ್ರ ವಿರುದ್ಧವಾಗಿ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ನಮ್ಗೆ ನಿವೇಶನ ಬೇಕು, ಯಾಕಂದ್ರೆ ಅಲ್ಲಿ ಕಸ ಕಡ್ಡಿಗಳನ್ನ ಹಾಕ್ಲಿಕ್ಕೆ ಜಾಗ ಕೊಡ್ತಾರೆ, ಆದ್ರೆ ನಮ್ಗೆ ಒಂದು ನಿವೇಶನ ಕೊಡಿ ಅನ್ನೋ ಒಂದು ಗುಡ್ಸ್ ಕಟ್ಕೊಳ್ಳಿಕ್ಕೆ ಒಂದು ಜೀವನ ಮಾಡಿಕೊಂಡು ಅನುಕೂಲ ಮಾಡಿಕೊಡಿ ಅಂತಂದ್ರೆ ಯಾವುದೇ ರೀತಿಯಾದಂತ ಒಂದು ತಲೆ ಕೆಚ್ಕೊಳ್ತಲ್ಲ. ಸೊ ಈ ಒಂದು ಹಿನ್ನೆಲೆಯಲ್ಲಿ ನಾವು ಇಲ್ಲಿ ಬೇಕಾದ್ರೆ ಪ್ರಾಣ ಬೇಕಾದ್ರೂ ನಾವು ಬಿಡ್ತೀವಿ, ಆದ್ರೆ ನಾವು ಈ ಒಂದು ಜಾಗವನ್ನು ಬಿಟ್ಟು ಹೋಗಲ್ಲ ಅನ್ನುವಂತ ಒಂದು ಪ್ರತಿಭಟನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಸದ್ಯದ ಮಟ್ಟಿಗೆ ಈ ವಿಚಾರದಲ್ಲಿ ತಹಶೀಲ್ದಾರ್ ಕೂಡ ತಟಸ್ಥವಾಗಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಇದೇ ರೀತಿಯ ಸಮಸ್ಯೆ ಆದ್ರೆ ನಾವು ಪ್ರಾಣ ಬೇಕಾದ್ರೆ ನಾವು ಕೊಡ್ತೀವಿ ಅನ್ನುವಂತ ಒಂದು ಮಾತನ್ನ ಆ ಸ್ಥಳೀಯರು ತಿಳಿಸಿದ್ದಾರೆ. ಪ್ರಭು, ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್.